ಇವತ್ತು ರಾಜ್ಯದ ಈ ಆರ್ಥಿಕ ವರ್ಷದ ಆಯವ್ಯಯ ಇನ್ ಸಿಂಪಲ್ ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಬಜೆಟ್ ಮಂಡನೆ ಆದ ನಂತರದಲ್ಲಿ ಅನೇಕರ ವಿಶ್ಲೇಷಣೆ ಅನೇಕ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಬಜೆಟ್ ಗಾತ್ರ 4 ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ. ಅನೇಕ ವಿಚಾರಗಳಿಗೆ ಬೆಳಕು ಚೆಲ್ಲಿದೆ. ಅನೇಕ ಕ್ಷೇತ್ರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಸರ್ವ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಬಜೆಟ್ ಮಂಡನೆ ಆಗಿದೆ ಅನ್ನೋದು ಕಾಂಗ್ರೆಸ್ನ ವಾದ. ಆದರೆ ಈ ಬಜೆಟ್ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮಾಡಿರುವ ಬಜೆಟ್ ಅನ್ನೋದು ವಿರೋಧ ಪಕ್ಷಗಳ ವಾದ. ಯಾಕೆ ಹೀಗೆ ಹೇಳ್ತಿದ್ದಾರೆ? ಬರೋಬ್ಬರಿ 4,700 ಕೋಟಿ ರೂಪಾಯಿ 4,700 ಕೋಟಿ ರೂಪಾಯಿಗಳನ್ನ ಮೈನಾರಿಟಿ ಡೆವಲಪ್ಮೆಂಟ್ಗಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಮೀಸಲು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಿಮಗೆ ನೆನಪಿರಬಹುದು, ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ ಬಂದ ಹೊಸರಲ್ಲಿ ಸಿದ್ದರಾಮಯ್ಯನವರು ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಹಂತ ಹಂತವಾಗಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗಾಗಿ ಮೀಸಲಿಡುವ ಹಣದ ಪ್ರಮಾಣವನ್ನ 10,000 ಕೋಟಿವರೆಗೂ ತೆಗೆದುಕೊಂಡು ಹೋಗ್ತೇವೆ. ಇದು ಅಲ್ಪಸಂಖ್ಯಾತರಿಗೆ ನಾನು ಮಾಡ್ತಾ ಇರುವ ವಾಗ್ದಾನ. ಯಾವಾಗ ಸಿದ್ದರಾಮಯ್ಯನವರು ಈ ರೀತಿಯ ಹೇಳಿಕೆ ಕೊಟ್ಟಿದ್ರೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿತ್ತು. ಮುಸ್ಲಿಂ ಅಪೀಸ್ಮೆಂಟ್ ಇತ್ಯಾದಿ ಚರ್ಚೆಗಳಾಗ್ಲೂ ಆಗಿತ್ತು. ಈಗ ಹಾಫ್ ಅ ಮಾರ್ಕ್ 10,000 ಕೋಟಿಯಲ್ಲಿ ಬಹುತೇಕ ಅರ್ಧದಷ್ಟು ಹಣವನ್ನಂತೂ ತಲುಪಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮೀಸಲಿಡುವ ಮೂಲಕ ಬರೋಬ್ಬರಿ 4,700 ಕೋಟಿ. ಯಾವಾಗ ಮುಸಲ್ಮಾನರನ್ನ, ನಾನು ಇನ್ ಪರ್ಟಿಕ್ಯುಲರ್ ಅಲ್ಪಸಂಖ್ಯಾತರಿಗೆ 4,700 ಕೋಟಿ ಇದ್ರೂ ಕೂಡ ಮುಸಲ್ಮಾನರ ಅಂತ ಹೇಳಿ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ಮುಂದಿನ ಹಂತದಲ್ಲಿ ಅದಕ್ಕೂ ಕೂಡ ಕಾರಣ ನೀಡ್ತೀವಿ. ಅಲ್ಪಸಂಖ್ಯಾತರು ಅಂತ ಕರೆಸಿಕೊಳ್ಳುವ ಬೇರೆ ಬೇರೆ ಸಮುದಾಯದ ಜನರಿಗೆ ಆಕ್ಚುಲಿ ಸಿಕ್ಕಿರೋದು ಎಷ್ಟು, ಬಜೆಟ್ನ ಅಲೋಕೇಶನ್ ಅಲ್ಲಿ ಮುಸಲ್ಮಾನರಿಗೆ ಸಿಕ್ಕಿರೋದು ಎಷ್ಟು, ಸ್ಪಷ್ಟವಾದ ನಂಬರ್ಸ್ ಅನ್ನ ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಮುಸಲ್ಮಾನರನ್ನ ಓಲೈಸೋ ತಂತ್ರ ಬಜೆಟ್ನಲ್ಲಿ ಯಾವಾಗ ಕಂಟಿನ್ಯೂ ಆಗ್ತಾ ಇದೆಯೋ ಎಂದಿನಂತೆ ರಾಜಕೀಯ ಪಕ್ಷಗಳು ಇದ್ರ ಬಗ್ಗೆ ವಿಲೆಬ್ಬಿಸವೆ. ಅದರಲ್ಲೂ ಬಿಜೆಪಿ ದೊಡ್ಡ ಮಟ್ಟದಲ್ಲೇ ಇದನ್ನ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದೆ. ಈ ಬಾರಿಯ ಬಜೆಟ್ ಅನ್ನ ಹಲಾಲ್ ಬಜೆಟ್, ತಾಲಿಬಾನ್ ಬಜೆಟ್, ಪಾಕಿಸ್ತಾನ್ ಬಜೆಟ್, ಒಂದ ಎರಡ ಕಡೆಗೆ ಸಾಬ್ರ ಬಜೆಟ್ ಅಂತ ಕೂಡ ಕರೆದು ಬಿಟ್ಟರು ವಿರೋಧ ಪಕ್ಷದ ನಾಯಕರುಗಳು. ಇವತ್ತು ಬಜೆಟ್ ನಂತರದಲ್ಲಿ ಮುಸಲ್ಮಾನ್ ಓಲೈಕೆ ಅನ್ನೋ ಆಯಾಮದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅದರ ಒಂದು ವರದಿ ನಿಮ್ಮ ಮುಂದೆ. ಸಿದ್ದು ಬಜೆಟ್ನಲ್ಲಿ ಉಲ್ಟಾ ಪಲ್ಟಾ ನ್ಯಾಯ, ಅಲ್ಪಸಂಖ್ಯಾತರಿಗೆ ಮಣೆ ಬಹುದೋಖ. ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಬಹು ಉಪಯೋಗಿ ಭವನಗಳನ್ನು ನಿರ್ಮಿಸಲಾಗುವುದು. ಅಲ್ಪಸಂಖ್ಯಾತರ ದೃಷ್ಟೀಕರಣಕ್ಕೋಸ್ಕರ ಅವನ್ನ ಓಲೈಸುವ ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಸಮುದಾಯದ ಪ್ರತಿ ಜೋಡಿಗೆ 50,000 ರೂಪಾಯಿ ನೀಡಲಾಗುವುದು. ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗುವಂತ ಯಾವುದೇ ಸಂಗತಿಗಳನ್ನು ಈ ಬಜೆಟ್ನಲ್ಲಿ ಹೇಳಿಲ್ಲ. ವಕ್ಫ್ ಸಂಸ್ಥೆಗಳ ದುರಸ್ತಿ, ಜೀರ್ಣೋದ್ಧಾರ ಮತ್ತು ಆಸ್ತಿಗಳ ಸಂರಕ್ಷಣೆಗಾಗಿ 150 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಬಜೆಟ್ ಮೂಲಕ ಸಮಾಜನ ಒಡೆಯುವಂತ ಕೆಲಸಗಳನ್ನ ಮಾಡುವುದು ಕಂಡುಬಂದಿದೆ. 150 ಆಂಗ್ಲ ಮಾಧ್ಯಮ ಮಾದರಿ ಶಾಲೆಗಳಲ್ಲಿ 100 ಕೋಟಿ ರು ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗುವುದು. ತಾಲಿಬಾನ್ ಬಜೆಟ್ ಅನ್ನಬೇಕವರನ್ನ ಮುಸ್ಲಿಮರನ್ನ ಓಲೈಸುವಂತ ಬಜೆಟ್ ಮಾಡಿ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ 1,000 ಕೋಟಿ ರು ಕ್ರಿಯಾ ಯೋಜನೆಯನ್ನು ತಯಾರಿಸಲಾಗಿದ್ದು, ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ಪಾಪ್ಯುಲೇಷನ್ ಪ್ರಕಾರ 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ 16ನೇ ಬಜೆಟ್ ಮಂಡಿಸುವ ಮೂಲಕ ಇವತ್ತು ಹೊಸ ದಾಖಲೆಗೆ ಭಾಜನರಾಗಿದ್ದಾರೆ. ಬಹುಶಃ ದೇಶದ ಇತಿಹಾಸದಲ್ಲೇ ಯಾವ ವಿತ್ತ ಸಚಿವರು ಹೀಗೆ 16 ಬಜೆಟ್ಗಳನ್ನು ಮಂಡಿಸಿದ ಹಿರಿಮೆ ಎಲ್ಲೂ ಇಲ್ಲ. ಹಾಗೆ ಈ ಸಲ 4,09,549 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮೂಲಕ ಸಿಎಂ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 4 ಲಕ್ಷ ಕೋಟಿ ರೂಪಾಯಿ ಕ್ರಾಸ್ ಮಾಡಿದ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಅದರಲ್ಲೂ ಈ ಸಲ ಬಜೆಟ್ ಪುಸ್ತಕದಲ್ಲಿ ಮೊದಲ ಪುಟದಲ್ಲೇ ಸಿದ್ದರಾಮಯ್ಯ ಕೋಟ್ ಮಾಡಿದ್ದು ಕುವೆಂಪು ಕವನವೊಂದನ್ನ.
ನಮ್ಮ ಕೈ ಬುಟ್ಟಿಯಲ್ಲಿ ಸಿಡಿಲಾಗೂಡಿಹುದು, ಹುಡುಕಿ ನೋಡಿದರಲ್ಲಿ ಸಮದ ಬೀಡಿಹುದು. ಅಂದ್ರೆ ಎಲ್ಲರಲ್ಲೂ ಸಮಭಾವವೇ ನಮ್ಮ ಬಜೆಟ್ನ ಮೂಲ ಆಶಯ ಅನ್ನೋ ತಾತ್ಪರ್ಯ. ಆದ್ರೆ ನಿಜಕ್ಕೂ ಸಿದ್ದು ಇದಕ್ಕೆ ಅರ್ಥ ಕೊಡುವ ಬಜೆಟ್ ಮಂಡಿಸಿದ್ರಾ? ಇದೇ ಈಗ ಪ್ರತಿಪಕ್ಷಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿಸಿದ್ದು. 4,09,000 ಕೋಟಿ ರೂಪಾಯಿ ಗಾತ್ರದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆಂದೇ ಈ ಸಲ ನಿಗದಿ ಮಾಡಿಟ್ಟಿದ್ದು 4,700 ಕೋಟಿ ರೂಪಾಯಿ. ಇದು ಬಹುತೇಕ ಈಗಿನ ವರ್ಷಗಳಲ್ಲೇ ಮುಸ್ಲಿಮರು ಸೇರಿದಂತೆ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಮೀಸಲಿಟ್ಟ ಬಜೆಟ್ ಅಂತಾನೆ ಹೇಳಬಹುದೇನೋ. ಅದರಲ್ಲೂ ಮುಖ್ಯಮಂತ್ರಿಗಳ ಅತೀವ ಕಾಳಜಿಯಿಂದಾಗಿ ರೂಪುಗೊಂಡಿದೆ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆ. ಅಂದ್ರೆ ಅಲ್ಪಸಂಖ್ಯಾತರ ಕಾಲೋನಿಗಾಗಿಯೇ ಇಲ್ಲಿ ಸಿದ್ದು ತೆಗೆದಿಟ್ಟಿದ್ದು ಬರೋಬ್ಬರಿ 1,000 ಕೋಟಿ ರೂಪಾಯಿಗಳನ್ನ. ಅರ್ಥಾತ್ ಮುಸ್ಲಿಂ ಕಾಲೋನಿಗಳಿಗೆ ಅಂತಾನೂ ಅರ್ಥೈಸಬಹುದೇನೋ. ಇನ್ನು ಇಲ್ಲಿ ಗಮನ ಎಳೆದ ಇನ್ನೊಂದು ಅಂಶ ಅಂದ್ರೆ ವಕ್ಫ್ ಆಸ್ತಿಗಳ ದುರಸ್ತಿ, ಜೀರ್ಣೋದ್ಧಾರ, ಆಸ್ತಿ ಸಂರಕ್ಷಣೆ ಹಾಗೂ ಕಬರ್ಸ್ಥಾನ ಮೂಲಸೌಕರ್ಯಕ್ಕೆ 150 ಕೋಟಿ ರೂಪಾಯಿ ಘೋಷಿಸಿರೋದು. ಇಲ್ಲಿ ನೋಟ್ ಮಾಡಬೇಕಾಗಿರುವ ಫ್ಯಾಕ್ಟ್ ಅಂದ್ರೆ ದೇಶದಾದ್ಯಂತ ಸಿಕ್ಕ ಆಸ್ತಿಗಳಿಗೆ ವಕ್ಫ್ ಬೇಲಿಸುತ್ತಿರುವ ಆರೋಪ ದೊಡ್ಡದಾಗಿರುವಾಗಲೇ ವಕ್ಫ್ ಆಸ್ತಿಗಳ ಸಂರಕ್ಷಣೆಗಾಗಿ ಈ ಹಣ ವಿನಿಯೋಗಕ್ಕೆ ಹೊರಟಿದ್ದು. ಇದರರ್ಥ ದೇವಸ್ಥಾನ, ರೈತರ ಜಮೀನು ಹೀಗೆ 10 ವಿವಾದಗ್ರಸ್ತ ವಕ್ಫ್ ಆಸ್ತಿಗಳಿವೆ. ಕೋರ್ಟ್ ಮೆಟ್ಟಿಲನ್ನು ಏರಿವೆ. ಆಸ್ತಿ ಸಂರಕ್ಷಣೆ ಅಂದ್ರೆ ಇವುಗಳ ಪರಿಹಾರಕ್ಕೂ ಈ ಹಣ ಬಳಸೋದು ಅಂತಾನ. ಹೀಗೆ ಪ್ರತಿಪಕ್ಷಗಳು ಬೂದು ಗಾಜಿಟ್ಟು ನೋಡಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣಕ್ಕೆ ಸಾಕ್ಷಿ ಒದಗಿಸುವ ಇಂತಹ 10 ನಿದರ್ಶನಗಳು ಬಜೆಟ್ನಲ್ಲಿವೆ. ಜಮೀರ್ ಅಹಮದ್ ವಾದ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಸಚಿವ ಜಮೀರ್ ಅಹಮದ್ ವಾದ ಕೇಳಬೇಕು. ಮುಸ್ಲಿಮರು 14% ಇದರಂತೆ 4 ಲಕ್ಷ ಬಜೆಟ್ನಲ್ಲಿ ಇವರಿಗೆ 60,000 ಕೋಟಿ ರೂಪಾಯಿ ಮೊತ್ತ ಬಜೆಟ್ನಲ್ಲಿ ಕೊಡಬೇಕಾಗಿತ್ತಂತೆ. ಆದರೆ ಈಗ 4,000 ಕೋಟಿ ಮಾತ್ರ ಕೊಟ್ಟ ಬಗ್ಗೆ ಜಮೀರ್ ಅಹಮದ್ ಆಕ್ಷೇಪ ಎತ್ತಿದ್ದು ಇದೆ. 48% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಆದರೆ 4 ಲಕ್ಷ ಕೋಟಿ ಬಜೆಟ್ನಲ್ಲಿ ಮೂಲಸೌಕರ್ಯ, ಶ್ರಮಿಕರು, ರೈತರು, ಕಾರ್ಮಿಕರು, ಬಡವರು ಸೇರಿದಂತೆ ಎಲ್ಲಾ ವರ್ಗಗಳಿಗೂ ಅನ್ವಯವಾಗುವಂತೆ ಹೆಚ್ಚಿನ ಯೋಜನೆಗಳನ್ನು ಪ್ರಕಟಿಸಲಾಗಿದೆ. ಫಾರ್ ಎಕ್ಸಾಂಪಲ್, ರಸ್ತೆ ಅಭಿವೃದ್ಧಿ ಅಂದ್ರೆ ಇಲ್ಲಿ ಬಹುಸಂಖ್ಯಾತರು ಓಡಾಡ್ತಾರೆ, ಅಲ್ಪಸಂಖ್ಯಾತರು ಓಡಾಡ್ತಾರೆ. ಇದು ಲೆಕ್ಕಕ್ಕೆ ಬರಬೇಕಲ್ವಾ? ಜಮೀರ್ 14% ಜನಸಂಖ್ಯೆಗೆ ಅನುಗುಣ ಮುಸ್ಲಿಮರಿಗೆ 60,000 ಕೋಟಿ ಬಜೆಟ್ ಮಂಡನೆ ಮಾಡ್ತಾರೆ ಅಂದ್ರೆ ಬಹುಸಂಖ್ಯಾತ ಹಿಂದೂಗಳು ತಮ್ಮ ಜನಸಂಖ್ಯೆ 85% ಅಂದ್ರೆ 3.4 ಲಕ್ಷ ಕೋಟಿ ರೂಪಾಯಿಗಳನ್ನ ಈ ಬಜೆಟ್ನಲ್ಲಿ ಮೀಸಲಿಡಿ ಅಂತ ಕೇಳಿದ್ರೆ ಪರಿಸ್ಥಿತಿ ಏನಾಗಬೇಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.